ಬಂಧುಗಳೇ, ಮಲ್ಲು ನಮಗೆ ಮಾತು ಕೊಡಬೇಕಾದ್ರೆ 2 ನಿಮಿಷ ಅಂತ ಹೇಳೇ ಕೊಟ್ಟಾನ. 2 ನಿಮಿಷದ ಮಾತು ಮುಗಿಸ್ತೀನಿ. ಅಣ್ಣ, ಇವತ್ತಿನ ಚುನಾವಣೆ ಇಲ್ಲ, ಇನ್ನು 2.5 ವರ್ಷ ಚುನಾವಣೆ ಬಾಕಿ ಇದೆ. ಇನ್ನು 2.5 ವರ್ಷ ಬಾಕಿ ಇದೆ. ಮೊನ್ನೆ ನಿಖಿಲ್ ಕುಮಾರಸ್ವಾಮಿ ಅವರು ಶಾಪುರಕ್ಕೆ ಬರಬೇಕಾದ್ರೆ ನಾವೆಲ್ಲರೂ ಕೂಡ ಮೊಬೈಲ್ ವಾಟ್ಸಪ್ ಮುಖಾಂತರ ಒಂದು ಸ್ಟೇಟಸ್ಗಳನ್ನು ಹಾಕಿದ್ದೀವಿ. ನಿಖಿಲ್ ಅಣ್ಣವರು ಶಾಪುರಕ್ಕೆ ಬರ್ತಾರೆ, ತಾವೆಲ್ಲರೂ ಕೂಡ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ಹೇಳ್ಬಿಟ್ಟು. ಇನ್ನು ಚುನಾವಣೆ ಮುಂದಿದ್ರೂ ಕೂಡ ಇವತ್ತು ತಮ್ಮ ಒಂದು ಉತ್ಸಾಹವನ್ನು ನೋಡಿದರೆ ಮತ್ತೆ ನಾವು ಚುನಾವಣೆ ಹೊಸ್ತಲಲ್ಲಿದ್ದೀವಿ ಅನ್ನೋ ಒಂದು ಕಲ್ಪನೆ ನಮಗೆ ಇವತ್ತು ಮೂಡ್ತಾ ಇದೆ. ಬಂಧುಗಳೇ, ನಾವು ಕಳೆದ ಒಂದು ಚುನಾವಣೆಯಲ್ಲಿ ಬರೇ ಅದನ್ನೇ ಮಾತಾಡೋದು ಬೇಡ. ಕಳೆದ ಒಂದು ಚುನಾವಣೆಯಲ್ಲಿ ಯಾವುದೋ ಕಾರಣದಿಂದ ನಾವು ನಂಬಿದಂಥವ್ರು ನಮಗೆ ಮೋಸ ಮಾಡಿದ್ರು, ನಾವೇನಾದ ಟಿಕೆಟ್ ಕಳ್ಕೊಂಡು ವಂಚಿತರಾಗಿ ಕೇವಲ ಕೆಲವೇ ದಿನಗಳಲ್ಲಿ ಚುನಾವಣೆ ಎದುರಿಸುವಂಥ ಸಂದರ್ಭದಲ್ಲಿ ಭಾಳಷ್ಟು ಕಡಿಮೆ ಮತಗಳನ್ನು ತಗೊಂಡಿವಿ. ಆದರೆ ರಾಜ್ಯದಲ್ಲಿ ಜನತಾ ಪಕ್ಷ, ಜಾತ್ಯತೀತ ಜನತಾ ಪಕ್ಷ ನೊಂದವರಿಗೆ, ಮೋಸ ಹೋದವರಿಗೆ, ಅನ್ಯಾಯಕ್ಕೆ ಒಳಗಾದವರಿಗೆ ಒಂದು ಶಕ್ತಿಯನ್ನು ತುಂಬಲಿಕ್ಕೆ ಹುಟ್ಟಿರುವಂಥ ಪಕ್ಷ ಏನಂತಂದ್ರೆ ಇವತ್ತದು ಜಾತ್ಯತೀತ ಜನತಾ ಪಕ್ಷ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಕಳೆದ ಸಂದರ್ಭದಲ್ಲಿ ನಾವು ಮೋಸ ಹೋದಂಥ ಸಂದರ್ಭದಲ್ಲಿ ನಮ್ಮನ್ನು ಎತ್ತಿಡಿದಂಥವ್ರು ಅಂತಂದರೆ ಕುಮಾರಣ್ಣನವರು. ಬಂಧುಗಳೇ, ಮುಂದಿನ ದಿನಗಳಲ್ಲಿ ಇನ್ನು 2.5 ವರ್ಷ ಸಮಯ ಇದೆ. ನಾವು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಗುರುಪಾಟೀಲ್ ಅವ್ರು ಏನಂದ್ರೂ ಪರವಾಗಿಲ್ಲ, ನಾವು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಿದ್ದೀನಿ. ಮುಂದಿನ 2 ವರ್ಷ, ಕಳೆದ ಬಾರಿ ಚುನಾವಣೆಯಲ್ಲಿ ನಾವು ಯಾರೋ ಮಾತು ನಂಬಿಬಿಟ್ಟು ನಾವು ಯಾಮಾರಿಬಿಟ್ಟು ನಾವು ಪಡ್ಕೋಬೇಕಾದದ್ದನ್ನು ಕಳ್ಕೊಂಡಿವಿ. ಆ ನೋವು ನಮ್ಮಲ್ಲಿದೆ. ನಾವು ಯಾವುದೇ ಕಾರಣಕ್ಕೂ ಅದನ್ನು ಮರಿಲಿಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ನಾವು ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟೇ ಇಡ್ತೀವಿ. ನಾವು ಕಳ್ಕೊಂಡಿರೋದಂಥದ್ದನ್ನ ಮತ್ತೆ ಪಡ್ಕೊಂಡೇ ತೀರ್ತೀವಿ ಅನ್ನೋ ಒಂದು ಮಾತನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತಿದ್ದೀನಿ. 2028ರ ಚುನಾವಣೆಯಲ್ಲಿ ಈ ಒಂದು ಮೈತ್ರಿಕೂಟದ ಅಭ್ಯರ್ಥಿ ಶಾಪುರ ಕ್ಷೇತ್ರ ನಾವು ಹೋರಾಟ ಮಾಡುವಂಥದ್ದು ನಮಗೆ ಬಿಟ್ಟು ಬಿಡ್ರಿ. ನಿಖಿಲ್ ಅಣ್ಣ, ಶಾಣ್ಗೌಡ್ರೆ ಮತ್ತೆ ದೊಡ್ಡಪ್ಪ ಗೌಡ್ರೆ, ಮುಂದಿನ ದಿನಗಳಲ್ಲಿ ಶಾಪುರ ಕ್ಷೇತ್ರವನ್ನ ನಿಮ್ಮ ತೆಕ್ಕಿಗೆ ಉಳಿಸ್ಕೊಳ್ಳುವಂಥ ಪ್ರಯತ್ನ ನೀವು ಮಾಡ್ರಿ. ನಾವು ಗುರುಪಾಟೀಲ್ ಅವರನ್ನ ಗೆಲ್ಲಿಸುವಂಥ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡೇ ಮಾಡ್ತೀವಿ. 2028ಕ್ಕೆ ಶಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನೀವು ಯಾವುದು ಚಿಂತೆ ಮಾಡಬೇಡ್ರಿ. ನಾವು ಎಲ್ಲ ಲೆಕ್ಕಾಚಾರದಾಗಿದ್ದೀವಿ. ನೀವು ಯಾವುದು ಚಿಂತೆ ಮಾಡಬೇಡ್ರಿ. 2028ಕ್ಕೆ ಈ ಮೈತ್ರಿಕೂಟದೊಳಗೆ ಗುರುಪಾಟೀಲ್ ಅವರೇ ಅಭ್ಯರ್ಥಿಯಾಗಿ ನಿಲ್ತಾರೆ. ಅದು ಮಾತ್ರ ಯಾರಿಂದಲೂ ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮಗೆ ಮೋಸ ಮಾಡಿರೋದು ಬೇರೆ ಪಕ್ಷ ಆದರೂ ಕೂಡ ಎತ್ತಿಡಿದವರು ಇವತ್ತು ಕುಮಾರಸ್ವಾಮಿ ಅವ್ರು ಯಾವುದೇ ಕಾರಣಕ್ಕೂ ಬಿಡುವಂಥ ಪ್ರಶ್ನೆನೇ ಇಲ್ಲ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ನಿಲ್ಲಬೇಕಾಗಿದೆ. ಇನ್ನು 2.5 ವರ್ಷ ಅನ್ನೋದಿಲ್ಲ. ಒತ್ತೊಂಡ್ರೆ ಸಣ್ಣ ಪುಟ್ಟ ಚುನಾವಣೆಗಳು ಬರ್ತಾವೆ, ಪಂಚಾಯತಿ ಚುನಾವಣೆಗಳು ಬರ್ತವೆ, ಲೋಕಲ್ ಬಾಡಿ ಅವು ಇವು ಬರ್ತವೆ. ಎಲ್ಲ ಚುನಾವಣೆಯಲ್ಲೂ ಕೂಡ ನಾವು ಸಂಘಟಿತರಾಗಿ ಹೋರಾಟ ಮಾಡಿ ಮುಂದಿನ ದಿನಗಳಲ್ಲಿ 2028ಕ್ಕೆ ಮತ್ತೊಮ್ಮೆ ಗುರುಪಾಟೀಲ್ ಅವರನ್ನ ಶಾಸಕರನ್ನಾಗಿ ಮಾಡೇಬೇಕು ಅನ್ನೋ ಒಂದು ಸಂಕಲ್ಪ ತೊಟ್ಟು ನಾವು ಇವತ್ತಿನಿಂದನೂ ಕೂಡ ನಾವೊಂದು ಧೈರ್ಯದಿಂದ ಮುನ್ನುಗ್ಗಬೇಕು ಅನ್ನೋ ಒಂದು ಮಾತನ್ನು ಹೇಳುತ್ತಾ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಹಿರಿಯರಿಗೂ ತಮಗೂ ಕೂಡ ವಂದಿಸುತ್ತಾ ನನ್ನ 4 ಮಾತುಗಳನ್ನು ಮುಗಿಸುತ್ತೇನೆ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.